ಕ್ಯಾಮ್ರಾ ಆನ್ ಮಾಡೋಕ್ಕೆ ಮುಂಚೆ ಏನ್ರಿ ಇವತ್ತು ಯಾವುದ್ರದ್ದು ಕ್ವಶನ್ನು ಯಾವುದ್ರ ಬಗ್ಗೆ ಅಂದರೆ ಭಯದ ಬಗ್ಗೆ ಅಂದರು. ಭಯನಾ? ಯಾವುದ್ರಲ್ಲಿ ಭಯ ಅಂದರೆ ಡೇ ಟ್ರೇಡಿಂಗಲ್ಲಿ ಭಯ. ಡೇ ಟ್ರೇಡಿಂಗಲ್ಲಿ ಏನು ಭಯ ಅಂದರೆ ಡೇ ಟ್ರೇಡಿಂಗಲ್ಲಿ ಕ್ರ್ಯಾಶ್ ಆಗಿಬಿಡುತ್ತೆ ಅಂತ ಭಯದ ಬಗ್ಗೆ ಪ್ರಶ್ನೆ ಅಂತೆ. ಅವಾಗ ಒಂದು ಜ್ಞಾಪಕ ಬಂತು ನನಗೆ, ವಿವೇಕಾನಂದ ಅವರು ಹೇಳಿದ್ರಲ್ಲ, ಏನು ಫಿಯರ್ ಇಸ್ ಡೆತ್ ಅಂದರೆ ಭಯನೇ ಮೃತ್ಯು ಅಂತ. ಫಿಯರ್ ಇಸ್ ರಾಂಗ್ ಲೈಫ್ ಅಂದರೆ ಭಯ ಬಂದು ಜೀವನ ಬಂದು ತಪ್ಪು ದಾರಿಲಿ ನಡೆಸೋದು ಅಂತ ಹೇಳ್ತಾರೆ. ಆ ಥರ ಸ್ಟಾಕ್ ಟ್ರೇಡಿಂಗಲ್ಲಿ ಭಯ ಬಂದು ತಪ್ಪು ಟ್ರೇಡಿಂಗ್ ಮಾಡೋ ಥರ ನಾನು ಅರ್ಥ ಮಾಡಿಕೊಂಡೆ ವಿವೇಕಾನಂದ ಅವ್ರು ಹೇಳಿದ್ದು. ಇಂಗ್ಲೀಷಲ್ಲಿ ಫಿಯರ್ ಅಂದರೆ FEAR, ಅದ್ರ ಡೆಫಿನೇಷನ್ ಏನಪ್ಪ ಹೇಳ್ಬೋದು ಅಂದರೆ, ಫಿಯರ್ ಅಂದರೆ F ಫಾರ್ ಫಾಲ್ಸು, E ಫಾರ್ ಎವಿಡೆನ್ಸ್, A ಫಾರ್ ಅಪಿಯರ್ಸ್, R ಫಾರ್ ರಿಯಲ್. ಅಂದರೆ ಫಾಲ್ಸ್ ಅಂದರೆ ಸುಳ್ಳು, ಎವಿಡೆನ್ಸ್ ಅಂದರೆ ಸಾಕ್ಷಿ, ಅಪಿಯರ್ಸ್ ಅಂದರೆ ಕಾಣಿಸ್ಕೊಳ್ಳೋದು, ರಿಯಲ್ ಅಂದರೆ ನಿಜವಾದ. ನಾವು ಕನ್ನಡದಲ್ಲಿ ಕರೆಕ್ಟಾಗಿ ಫ್ರೇಸ್ ಮಾಡಿ ಓದಿದ್ರೆ ಹೆಂಗೆ ಬರುತ್ತೆ ಅಂದರೆ ನಿಜವಾಗಿ ಕಾಣಿಸಿಕೊಳ್ಳುವ ಸುಳ್ಳು ಸಾಕ್ಷಿ ಅಂತ ಹೇಳ್ತಾರೆ. ಸೊ ಇವರು ಅದು ಏನು ಭಯದ್ದು ಕ್ವಶನ್ ಕೇಳ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಅದೇ ರೀಸೆಂಟಾಗಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಎನ್ಕ್ವೈರೀಸ್ ಆಗಲಿ, ಡೌಟ್ಸ್ ಟ್ರೇಡರ್ಸ್ಗಳು ಕೇಳ್ತಿರೋದ್ರಲ್ಲಿ ಇವಾಗ ರೀಸೆಂಟಾಗಿ ಒಂದು ಬಂದಿರೋದು ಏನಪ್ಪ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ಡೇ ಟ್ರೇಡಿಂಗಲ್ಲಿ ಮಾರ್ಕೆಟ್ ಕ್ರ್ಯಾಶಸ್ ಬಗ್ಗೆ ಮಾತಾಡಿ ಅಂತ ಯಾರೋ ರಿಕ್ವೆಸ್ಟ್ ಕಳಿಸಿದ್ದಾರೆ. ಡೇ ಟ್ರೇಡಿಂಗಲ್ಲಿ ಮಾರ್ಕೆಟ್ ಕ್ರ್ಯಾಶಸ್? ಡೇ ಟ್ರೇಡಿಂಗಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಬಗ್ಗೆ ಅದು ಸುಮಾರು ಜನ ಫೋನಲ್ಲೂ ಒಂದು 2-3 ಜನ ಕೇಳಿದ್ದಾರೆ. ಸೊ ಇವರೊಬ್ಬರು ಕಮೆಂಟು ಹಾಕಿದರು. ಸೊ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ಬಿಟ್ಟು ನಾನು ನಿಮ್ಮೊಂದು ಒಪಿನಿಯನ್ ಕೇಳೋಣ ಅಂದ್ಬಿಟ್ಟು. ಡೇ ಟ್ರೇಡಿಂಗಲ್ಲಿ ಮಾರ್ಕೆಟ್ ಕ್ರ್ಯಾಶು, ಸೊ ನೋಡಿ, ಡೇ ಟ್ರೇಡಿಂಗ್ ಅನ್ನೋದು ನನಗೆ ಗೊತ್ತಿರೋ ಹಂಗೆ ದಿ ಬೆಸ್ಟ್, ಭಯನೇ ಪಡೆದೇ ಮಾಡೋ ಅಂಥದ್ದೇ ಡೇ ಟ್ರೇಡಿಂಗ್. ನೀವೇನು ಹೇಳ್ತೀರಾ? ನಿಜಾನೇ. ಯಾಕಂದರೆ ಡೇ ಟ್ರೇಡಿಂಗಲ್ಲಿ ನಿಮಗೆ ಗ್ಯಾಪ್ ಪ್ರಾಬ್ಲಮ್ ಇಲ್ಲ, ನಿಜ ಹೇಳ್ಕೋರೆ ಕ್ರ್ಯಾಶ್ ಪ್ರಾಬ್ಲಮ್ ಇಲ್ಲ, ಯಾವುದೇ ಥರದ್ದು ಏನು ಸ್ಪೈಕ್ಸು ಮತ್ತು ಶಾರ್ಪ್ ಮೂವ್ ಇಂಥದ್ದೆಲ್ಲ ಯಾವುದೇ ಥರದ ತೊಂದರೆ ಇಲ್ಲ. ಯಾವ ನ್ಯೂಸ್ ಹಂಗಾರು ಬರ್ಕೊಳ್ಳಿ, ಡೇ ಟ್ರೇಡರ್ಗೆ ತಾವು ತೊಂದರೆನೇ ಇಲ್ಲ ಆ್ಯಕ್ಚುಲ್. ಏನಾಗುತ್ತೆ, ಅವರು ಮಾರ್ಕೆಟ್ಗೆ ಬರೋವಾಗ ಹೆಂಗಿದ್ರು? ಹೌದು, ಹೆಂಗಿದ್ರು? ಒಂದು ಎಂಟಿ ಮೈಂಡ್, ಒಂದು ಸಿಂಗಲ್ ಫೋಕಸ್ ಇದ್ದಿರತ್ತೆ, ಅರ್ನ್ ಮಾಡೋಣ ಅಂದ್ಬಿಟ್ಟು. ಅಷ್ಟು ಇದು ಇದ್ದಿರಲ್ಲ ಅವ್ರಿಗೆ, ಕ್ರ್ಯಾಶು ಅದು ಇದೆಲ್ಲ ಐಡಿಯಾ ಇದ್ದಿರಲ್ಲ ಮಾರ್ಕೆಟ್. ಇಲ್ಲ, ಏನೂ ಇರಲ್ಲ. ಕ್ರ್ಯಾಶು ಇದು ಐಡಿಯಾ ಅಲ್ಲ, ಬರೀ ಮಾರ್ಕೆಟಿಗೆ ಬರಬೇಕಾದ್ರೆ ನಮ್ಗೇನೋ ದುಡ್ಡು ಬಂದ್ಬಿಡುತ್ತಪ್ಪ. ಹೌದು, ಇಲ್ಲೇನೋ ಒಂದೇನೋ ಶೇರ್ ಅಂತೆ, ಸ್ಟಾಕ್ ಅಂತೆ, ಅದೇನೋ ಅದನ್ನೇನೋ ಮಾಡಿದ್ರೆ ನಮಗೆ ನಾವು ಸಂಪಾದನೆ ಮಾಡಿಬಿಡ್ತೀವಿ ಅಂತ ಆಸೆಯಲ್ಲೇ ಬರೋದು. ಅದು ನಿಜಾನೇ, ಕರೆಕ್ಟಾ? ಆಸೆಯಲ್ಲಿ ಬರ್ತಾರೆ, ಇಲ್ಲ ಅದೇ ಥರ ಆಸೆ ತೋರಿಸಿ ಕರೀತಾರೆ. ಎರಡು ಕಡೆನೂ ಅವ್ರು ಒಬ್ಬರದೇ ಅಲ್ಲ, ಬರೋರ್ದು ಒಬ್ಬರದೇ ಅಲ್ಲ, ಬಂದು ಆಲ್ರೆಡಿ ಇರೋರು ಅಲ್ಲಿ ತೋರಿಸಿ ಕರೆಯೋದು ಎರಡು ಥರ ಇದೆ. ಕರೆಕ್ಟ್ ಅಲ್ಲ? ಬಂದಮೇಲೆ ಒಂದು ಏನು ಇಮಿಡಿಯೇಟಾಗಿ ಡೇ ಟ್ರೇಡಿಂಗ್ ಹೋಗಲ್ಲ ಎಷ್ಟೋ ಜನ. ಕರೆಕ್ಟ್ ಅಲ್ಲ? ಬಂದಮೇಲೆ ಏನು ಮಾಡ್ತಾರೆ, ಏನೋ ಒಂದು ಬೈ ಮಾಡಬೇಕು ಅಂತ ಸ್ಟಾಕ್ಗೆ, ಅದು ಯಾವುದು ಈಕ್ವಿಟಿ ಅದಕ್ಕೆ ಹೋಗ್ತಾರೆ. ಸೊ ಅದು ಹೋದ್ಮೇಲೆ ನನ್ನ ಐಡಿಯಾ ಇರೋದು, ಬೈ ಮಾಡ್ತಾರೆ, ಸ್ವಲ್ಪ ದಿನ ಇಟ್ಕೊಳ್ತಾರೆ, ಸ್ವಲ್ಪ ಕೆಳಗಡೆ ಬರುತ್ತೆ ಮೇಲೆ ಬರುತ್ತೆ ಅಂದರೆ 4 ಜನ ಕೇಳ್ತಾರೆ. 4 ಜನ ಕೇಳ್ತಾರೆ ಬ್ರೋ. ಅವಾಗೆಲ್ಲ ನಾವು ಫುಲ್ ಸರ್ವಿಸ್ ಬ್ರೋಕರ್ ಇರೋವಾಗ ಆ ಬ್ರೋಕಿಂಗ್ ಫಾರ್ಮಲ್ಲಿ ಆ ಡೀಲರ್ಸು, ಮ್ಯಾನೇಜರು, ಸುಮಾರು ಜನ ಇರೋರು, ಏನು ರಿಲೇಷನ್ಶಿಪ್ ಮ್ಯಾನೇಜರು ಅಂತೆಲ್ಲ ಅವ್ರನ್ನೆಲ್ಲ ಕೇಳೋರು, RM ಅಂತಾರೆ ಅವ್ರನ್ನೆಲ್ಲ ಕೇಳೋರು. ಅವ್ರು ಏನು ಹೇಳ್ತಾರೆ, ಅವ್ರು ಮುಂಬೈಯಿಂದ ಏನೋ ಒಂದು ಬಂತು ಅಂತ ಸೌತ್ಗೆ ಹೇಳ್ತಾರೆ, ಸೌತ್ ಕಡೆ ಇದು ನಾರ್ತ್ ಕಡೆ ಇರೋರಿಗೆ ಸೌತು ಚೆನ್ನೈಯಿಂದ ಬಂತು ನ್ಯೂಸು, ಬೆಂಗಳೂರಿಂದ ಬಂತು ನ್ಯೂಸು, ಹೈದ್ರಾಬಾದಿಂದ ಬಂತು ನ್ಯೂಸು ಅಂತ ಈ ಥರ ಮೇಯ್ನ್ ಈ ಕಡೆ ಸಿಟಿ ಇದ್ದು ಅಲ್ಲಿ ಹೇಳ್ತಾರೆ. ಇದು ಬಂದು ಓವರಾಲ್ ನಡೀತಾ ಇರೋದು. ಕರೆಕ್ಟ್ ಅಲ್ಲ? ಸೊ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋದು ಅಲ್ಲಿ ಆಫೀಸಲ್ಲಿ ಅವ್ರಿಗೆ ಸ್ಯಾಲ್ರಿ. ಕರೆಕ್ಟ್. ಅವ್ರಿಗೆ ಸ್ಯಾಲ್ರಿ ಎಲ್ಲಿಂದ ಬರುತ್ತೆ? ಅವ್ರ ಬಿಸ್ನೆಸ್ ಆದರೆ ತಾನೇ ಬರೋದು. ಅವರು ಏನೋ ಒಂದು ಬ್ರಾಂಚ್ ಮಾಡಿಕೊಟ್ಟಿರ್ತಾರೆ ಬ್ರೋಕಿಂಗ್ ಫರ್ಮಲ್ಲಿ, ಅಷ್ಟು ಜನ ವರ್ಕರ್ ಮಾಡಿರ್ತಾರೆ. ಆ ಬ್ರಾಂಚಿಂದ ಬಿಸ್ನೆಸ್ ರೈಸ್ ಆಗಬೇಕು. ಹೌದು, ಕರೆಕ್ಟ್ ಅಲ್ಲ? ಆ ರೈಸ್ ಆದ್ರೇ ಆ ಬ್ರಾಂಚಲ್ಲಿ ವರ್ಕ್ ಮಾಡೋರ್ಗೆ ಅಷ್ಟು ಜನಕ್ಕೆ ಸ್ಯಾಲ್ರಿ. ಆ ಒಂದು ರೈಸ್ ಆಗದೆ ಹೆಂಗೆ ಕೊಡ್ತಾರೆ ಸ್ಯಾಲ್ರಿ? ಕೊಡೋಕ್ಕೆ ರೈಸ್ ಆಗ್ಬೇಕಾದ್ರೆ ಏನಾಗಬೇಕು ಗೊತ್ತಾ ನಿಮಗೆ? ಹೌದು, ಟ್ರೇಡ್ ಮಾಡಬೇಕು, ಜನ ಬಂದು ಜಾಸ್ತಿ ಟ್ರೇಡ್ ಮಾಡಬೇಕು. ಹೌದು, ಕರೆಕ್ಟಾ? ಆ ಜಾಸ್ತಿ ಟ್ರೇಡ್ ಮಾಡೋ ಹೆಸರಲ್ಲಿ ಏನಾಗುತ್ತೆ, ಏನೋ ಮಾರ್ಕೆಟ್ ಬಂದು ನಾರ್ಮಲಿ ಹೇಳ್ತಾ ಇರ್ತೀನಿ, ಏನು ನಾನು ಮಾರ್ಕೆಟ್ ವರ್ಷ ಎಲ್ಲ ಒಂದೊಂದು ವರ್ಷಕ್ಕೆ
250 ಥರ ಇರುತ್ತೆ. 250 ಮೂವ್ ಆಗ್ತಾ ಇರುತ್ತೆ. ಹೌದು. ಕ್ಲಿಯರ್ ಅಲ್ಲ? ಆ 250 ಮೂವ್ ಆಗೋದ್ರಲ್ಲಿ ಇವ್ರು ಯಾವುದೋ ಒಂದು ಸ್ಟಾಕ್ ಬೈ ಮಾಡ್ಕೊಂಡಿರ್ತಾರೆ ಅನ್ನುವಾಗ ನೆಕ್ಸ್ಟ್ ಡೇ ಒಂಚೂರು ಒಂದು ಬೇರೆ ಮೂವ್, ನೆಕ್ಸ್ಟ್ ಡೇ ಅದೇ ಮೂವ್ ಕಂಟಿನ್ಯೂ ಆಗಲ್ವಲ್ಲ, ಬೇರೆ ಮೂವ್ ಆಗುತ್ತೆ ಅನ್ನೋವಾಗ ಇಮಿಡಿಯೇಟಾಗಿ ಇವ್ರಿಗೇನೋ ಭಯ ಬರೋಕ್ಕೆ ಏನಿದು ಹಿಂಗೆ ಗೊತ್ತಿಲ್ಲ, ಹೊಸ್ದಾಗಿ ಬಂದಿರ್ತಾರೆ ಗೊತ್ತಿಲ್ಲ ಏನು ಅಂತ ಅಲ್ಲಿರೋನ್ನೇ ಅವರು ಅಡ್ವೈಸ್ ಕೇಳಬೇಕು. ಕರೆಕ್ಟೇ. ಕರೆಕ್ಟ್. ಅಲ್ಲಿ ಕೇಳೋವಾಗ ಅವ್ರಿಗೇನು ಅಯ್ಯೋ ಹಿಂಗೆ ರೀ ಮಾರ್ಕೆಟಲ್ಲಿ ಎಕ್ಸಿಟ್ ಆಗಿಬಿಟ್ರೆ, ಇಲ್ಲ ಅಂದರೆ 2 ದಾರಿ ಇರುತ್ತೆ ಈಕ್ವಿಟಿಲಿ ತಗೊಂಡವ್ರಿಗೆ. ಒಂದು ಎಕ್ಸಿಟ್ ಆಗಿಬಿಟ್ರಿ ಅಂತ ಎಕ್ಸಿಟ್ ಮಾಡಿಸ್ಬಿಡ್ತಾರೆ, ಹೋಲ್ಡ್ ಮಾಡಬೇಡ್ರಿ ಅದಕ್ಕೆ ಹೇಳಿದ್ದು, ಸ್ಟಾಪ್ ಲಾಸ್ ಹಾಕ್ರಿ ಅದಕ್ಕೆ ಹೇಳಿದ್ದು ಅಂತೆಲ್ಲ ಯೂಸ್ ಮಾಡಿ ಎಕ್ಸಿಟ್ ಮಾಡಿಸ್ತಾರೆ. ಇಲ್ಲ ಅಂದರೆ ಡೆಲಿವರಿ, ಸ್ಟಾಕ್ನ ಡೆಲಿವರಿ ತಗೊಂಡಾಗ ಅವ್ರಿಗಿನ್ನ ಡಬಲ್ ಬೆನಿಫಿಟ್. ಒಂದಿಲ್ಲಿ ಬೈ ಮಾಡಿದ್ದು ಇನ್ಕಮ್ ಅವ್ರಿಗೆ, ಅಂದರೆ ಬ್ರೋಕರೇಜ್ ಮತ್ತು ಡೆಲಿವರಿ ಬ್ರೋಕರೇಜ್. ಕರೆಕ್ಟ್ ಅಲ್ಲ? ಈ ಒಂದು ಸಿನಾರಿಯೋ ಬಂದು ಕ್ರಿಯೇಟ್ ಮಾಡಿಬಿಡ್ತಾರೆ ಅವ್ರದ್ದೇ. ಇಲ್ಲಾಂದರೆ ಅವ್ರು ಮಂತ್ಲಿ ಅವರು ಸ್ಯಾಲ್ರಿ ಸಿಗದೆ ಹೆಂಡತಿ ಮಕ್ಕಳನ್ನೆಲ್ಲ ಉಪವಾಸ ಹಾಕಬೇಕಾಗುತ್ತೆ. ಅವ್ರದ್ದು ತಪ್ಪಾಗಲ್ಲ, ಅವ್ರು ವರ್ಕ್ ಮಾಡ್ತಾ ಇರೋದು, ನಾವು ಬಿಸ್ನೆಸ್ ಮಾಡ್ತಾ ಇರೋದು. ಹೌದು, ನಾವು ಹೋಗೋರು ಬಿಸ್ನೆಸ್ ಮಾಡ್ತಾ ಇರೋದು, ಅವ್ರು ವರ್ಕ್ ಮಾಡ್ತಾ ಇರೋದು. ಈ 2 ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಹೌದು, ನೀವು ಹೇಳ್ದಂಗೆ ಸ್ಟಾಕ್ ಬ್ರೋಕರ್ ಕಡೆಯಿಂದ ಮೋಟಿವೇಟ್ ಆಗಿ ಡೇ ಟ್ರೇಡಿಂಗ್ ಮಾಡೋರು ಸುಮಾರು ಜನ ಇದ್ದಾರೆ. ಅದೇ ಥರ ಸುಮಾರು ಜನ ನನಗೆ ಗೊತ್ತಿರೋದು ಟ್ರೇಡಿಂಗ್, ಇವತ್ತೊಂದು ಟ್ರೇಡ್ ತೊಗೊಂಡು ಅದು ಇನ್ನೊಂದು ದಿವಸ ತನಕ ಹೋಲ್ಡ್ ಮಾಡೋದಾಗಲಿ, ಸ್ವಲ್ಪ ದಿವಸ ಹೋಲ್ಡ್ ಮಾಡೋದಾಗಲಿ, ಆ ಥರ ಟ್ರೇಡ್ ಮಾಡಿ ಕಳ್ಕೊಂಡು ಕೊನೆಯಲ್ಲಿ ಡೇ ಟ್ರೇಡಿಂಗೇ ಕರೆಕ್ಟು ಅಂತ ಬಂದಿರೋರು ಸುಮಾರು ಜನ ಇದ್ದಾರೆ. ಓಕೆ. ಹೌದು. ಇಲ್ಲ, ಹಂಗಾದ್ರೆ ನಾನು ಹೇಳಿದ್ದು ಬ್ರೋಕರ್ ಎಲ್ಲ ರಾಂಗ್ ಅಂತ ಹೇಳ್ದಂಗೆ ಆಗ್ಬಿಡತ್ತ. ಕರೆಕ್ಟ್ ಅಲ್ಲ? ಸೊ ಹಂಗಲ್ಲ, ಟ್ರೇಡಿಂಗ್ ಅನ್ನೋದು ಯಾವುದು ಕರೆಕ್ಟ್ ಟ್ರೇಡಿಂಗು ರಾಂಗ್ ಟ್ರೇಡಿಂಗು ಆ ಥರ ಇಲ್ಲ. ಬರುವಾಗ ತಿಳುವಳಿಕೆ ಏನಿರಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂತ ಸ್ಪಷ್ಟತೆ ಇದ್ದು ಬರಬೇಕು. ಆ ಕ್ಲಾರಿಟಿ ಇಲ್ಲದೆ ಬರೋವಾಗಲೇ ಈ ಒಂದು ಕನ್ಫ್ಯೂಷನ್ನೇ ಫಿಯರ್ಗೆ ಎತ್ಕೊಂಡೋಗಿ ಬಿಡೋದು. ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಯಾರದು ಕೇಳಿರೋದು ಪ್ರಶ್ನೆ? ಅದು ಸುಮಾರು ಜನ ಫೋನಲ್ಲೂ ಕೇಳಿದ್ದಾರೆ. ಒಬ್ಬರು ಕೇಳಿದವರು ಆನಂದ್ ಅಂತ ಒಬ್ಬರ ಹೆಸರು. ಆನಂದ್. ಓಕೆ. ನಮಸ್ಕಾರ ಆನಂದ್. ನೋಡ್ತಾ ಇದ್ದೀರಾ? ಹೌದು, ಹೇಳಿ. ಸೊ ಅವ್ರದ್ದೇ ಡೇ ಟ್ರೇಡಿಂಗ್ ಮಾಡೋದ್ರಲ್ಲಿ ನನಗೆ ಅನಿಸಿರೋ ಪ್ರಕಾರ ಡೇ ಟ್ರೇಡಿಂಗ್ ಅವರು ಮಾಡ್ತಿರೋವಾಗ ಪ್ರೈಸ್ ಏನಾದರೂ ಶಾರ್ಪ್ ಡೌನ್ ಆದಾಗ ಅವ್ರಿಗೆ ಅದು ಕ್ರ್ಯಾಶ್ ಥರ, ಅದು ಮಾರ್ಕೆಟ್ ನೇಚರ್ ಅಲ್ವಾ? ನೇಚರ್ ಅದು. ಹೌದು, ಅದು ಬಿಹೇವ್ ಮಾಡೋದೇ ಹಂಗೆ. ಹೌದು. ಇಲ್ಲ, ಇದಕ್ಕೆ ಯೂಶ್ವಲಿ ನೀವು ಎಲ್ಲಿ ಹುಡುಕಿದ್ರು ಆನ್ಸರ್ ಬಂದು ಏನು ಸಿಗುತ್ತೆ, ಇಲ್ಲ ಅದಕ್ಕೆ ಹೇಳೋದು ಸ್ಟಾಪ್ ಲಾಸ್ ಹಾಕಬೇಕು. ಹೌದು ನೋಡಿ, ಇವಾಗ ಇವರು ಸ್ಟಾಕ್ ಮಾರ್ಕೆಟಿಗೆ ಬರುವಾಗ ಅದು ಇರಲ್ಲ. ಯಾರೇ ಆಗಲಿ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರುವಾಗ ಆ ರಿಸ್ಕು, ಅದೇನು ಸ್ಟಾಪ್ ಲಾಸು, ಟಾರ್ಗೆಟ್ಟು, ಈ ಥರ ಟೆಕ್ನಿಕಲ್ಸು ಅಂತ ಏನೂ ಇಲ್ಲದೆ ಬರುತ್ತಾರೆ. ಬಂದ ಮೇಲೆ ಒಂದು ತಿಂಗಳು ಇಲ್ಲ 1 ವಾರ, ಎಷ್ಟೋ ಜನ 2 ದಿನಕ್ಕೆ. ಹೌದು. ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಅವ್ರು ಬಂದಿದ್ದು ಉದ್ದೇಶ ಬಂದು ಫುಲ್ಫಿಲ್ ಆಗದೆ ಹಂಗೆ ಡೈವರ್ಷನ್ ಬಂದು ಈ ಕಡೆಗೆ ಹೋಗ್ಬಿಟ್ಟಿರುತ್ತೆ. ಆ ಒಂದು ಪ್ರೀಚೇ ಹಂಗಾಗ್ಬಿಟ್ಟಿರುತ್ತೆ ಎಲ್ಲರದ್ದು. ಎಲ್ಲರೂ ಪ್ರೀಚ್ ಮಾಡೋದು, ಬೋಧನೆ ಮಾಡೋದೇ, ಇಲ್ಲ ನೀನು ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಹಾಕಬೇಕು, ಇಲ್ಲ ಮಾರ್ಕೆಟ್ ಕೆಳಗೆ ಹೋಗ್ಬಿಡುತ್ತೆ, ಇಲ್ಲ ಸೆಲ್ ಮಾಡಿದ್ರೆ ಸ್ಟಾಪ್ ಲಾಸ್ ಹಾಕಬೇಕು, ಇಲ್ಲ ಮಾರ್ಕೆಟ್ ಮೇಲೆ ಹೋಗ್ಬಿಡುತ್ತೆ. ಎರಡಕ್ಕೂ ಹೇಳ್ತಾ ಇರ್ತೀರ. ಈ ಎರಡಕ್ಕೂ ಅದಿಲ್ಲದೆ ಟ್ರೇಡೇ ಮಾಡಬಾರ್ದು ಅನ್ನೋ ಒಂದು ಪ್ರೀಚ್ ಇದು ಬಂದು ಏನಕ್ಕಾರೆ ಅವ್ರಿಗೆ ಅದಿಲ್ಲದೆ ಟ್ರೇಡ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲದೆ ಇರೋದಕ್ಕೆ ಪ್ರೀಚ್ ಮಾಡೋದು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಕರೆಕ್ಟ್ ಅಲ್ವಾ? ಸೊ ಇವರು ಬಂದು ಎಂಟ್ರಿ ಆಗಿದ ತಕ್ಷಣ ಕೆಳಗೆ ಬಂದ್ಬಿಡುತ್ತೆ, ಅದನ್ನೇ ಕ್ರ್ಯಾಶ್ ಅಂತ ಫಿಯರ್ ಆಗ್ತಾ ಇದ್ದಾರೆ. ಕರೆಕ್ಟ್. ಹೌದಾ? ಹೌದು. ಡೇ ಟ್ರೇಡಿಂಗ್ ಅಲ್ಲಿ ಕ್ರ್ಯಾಶ್ ಅಂದ್ರೆ ಅದೇ ಆಗಿರಬೇಕು. ನೋಡಿ, ಡೇ ಟ್ರೇಡಿಂಗ್ ಬಂದು ನಿಜವಾಗ್ಲೂ ಅವ್ರು ಡೇ ಟ್ರೇಡಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅದರಲ್ಲಿ ಭಯ ಪಡೋವಂಥದ್ದೇ ಇಲ್ಲ. ಅದನ್ನೇ ಹೇಳಿದೆ, ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಏನು ಭಯ ಪಡೋದಿಲ್ಲ. ಇವಾಗ ಏನೋ ಬೈ ಮಾಡಿ ಇಟ್ಕೊಂಡಿದ್ದೀವಿ, ಎಲ್ಲೋ ಹೋಗಿ ಏನೋ ಮಾರ್ಕೆಟ್ ಡಮ್ ಅಂತ ಕ್ರ್ಯಾಶ್ ಆಗೋಯ್ತು, ಫ್ರೀಸ್ ಆಗೋಯ್ತು ಅಂದರೆ ಭಯ ಪಡಬೇಕು. ಡೇ ಟ್ರೇಡಿಂಗಲ್ಲಿ ನೀವು ಎಂಟ್ರಿ ಆಗೋಕ್ಕೆ ಮುಂಚೆನೇ ಏನಾದರೂ ಆಗಂಗಿದ್ರೆ ಆಗ್ಬಿಡುತ್ತೆ ಫಸ್ಟ್. ನಂಬರ್ 1. ಕರೆಕ್ಟಾ? ಇಲ್ಲ, ಶಾರ್ಪ್ ಮೂವ್ ಆಗುತ್ತೆ. ಶಾರ್ಪ್ ಮೂವ್ ಐದರ್ ಸೈಡ್ ಆಗುತ್ತೆ. ಕರೆಕ್ಟ್. ಆ ಶಾರ್ಪ್ ಮೂವ್ ಆಗೋದು ಅಪ್ರಾಕ್ಸಿಮೇಟ್ಲಿ ನನಗೆ ಗೊತ್ತಿರೋಂಗೆ 1 ವರ್ಷಕ್ಕೆ ಒಂದು ಸ್ಟಾಕಲ್ಲಿ ನೀ ಇಂಡೆಕ್ಸು ಸ್ಟಾಕ್ ಯಾವುದೋ ಒಂದು ತಗೊಂಡ್ರೆ ಅದನ್ನು ತುಂಬ ಸ್ಲೈಟಾಗಿ ಆಗುತ್ತೆ. ಅದು ಹಂಗೆ ಎದುರಿಸುತ್ತೆ, ಅಷ್ಟೇ ಎದುರೋ ಥರ ಆಗುತ್ತೆ. ಯಾಕಂದರೆ ಈ ಫಿಯರ್ ತುಂಬ್ಕೊಂಬಿಟ್ಟಿರುತ್ತಲ್ಲ, ಆ ಫಿಯರ್ ಡಾಮಿನೇಟ್ ಮಾಡ್ತಾ ಇರುತ್ತೆ. ವರ್ಷಕ್ಕೊಂದು 3 ಸತಿ 4 ಸತಿ. ಆದರೆ
ಇಲ್ಲ ಇನ್ನೊಂದೆರಡು ಬೋನಸ್ ಆಗಿ ಸೇರಿಸ್ಕೊಂಡ್ರೆ ಒಂದು 6 ಸತಿ ಇಟ್ಕೊಳ್ಳಿ. ಸರಿ. ಅದಕ್ಕಿಂತ ಜಾಸ್ತಿ ಆಗಲ್ಲ. ಈ ಡೇ ಟ್ರೇಡಿಂಗಲ್ಲಿ ಇವರು ವರ್ಷ ಎಲ್ಲ ಮಾಡೋದಿಲ್ಲ, ದಿನ ಮಾಡೋದಿಲ್ಲ. ಎಂಟ್ರಿ ಆಗೋವಾಗ ಎಕ್ಸಿಟ್ ಆಗೋವಾಗಲೂ ಏನು ಇವ್ರು ಇರಲ್ಲ. ಯಾಕೆಂದರೆ ಡೇ ಟ್ರೇಡಿಂಗ್ ಅಂದಿದ ತಕ್ಷಣ ಅವರು ನಾರ್ಮಲಿ 3:15 ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ, ಎಕ್ಸಿಟ್ ಆಗ್ಬಿಡ್ಬೇಕು. ಎಂಡಲ್ಲೂ ಇರಲ್ಲ. ಅದರಲ್ಲಿ ನಿಜ ಹೇಳೋಕೆ ಭಯ ಪಡೋಂಥದ್ದು ಏನಿಲ್ಲ. ಭಯ ಬಂದು ಅವರು ಬಂದಿದ್ದ ದಾರಿ ಸರಿ, ಕರೆಕ್ಟ್ ಅಲ್ಲ. ಏನು ಬಂದು ಒಂದು ತಿಂಗಳು 2 ತಿಂಗಳಲ್ಲಿ ಆ ಭಯನೇ ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಭಯನೇ ಸೇರ್ಕೊಂಡಿರೋವಾಗ ಇವ್ರು ಬಿಡಿಸ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿ ಇರುತ್ತೆ. ಏನು ಬಿಡಿಸ್ಕೊಳಕ್ಕಾಗಲ್ಲ ಅಂದರೆ, ಬೇಡಪ್ಪ ಇಂಥ ಭಯ ದಿನ ಭಯಪಟ್ಟು ಏನು ಇದರಲ್ಲಿ ಏನು ಮಾಡೋದಿದೆ, ಎಷ್ಟೋ ಕೆಲಸಗಳಿದೆ, ಅದನ್ನು ಮಾಡ್ಕೋಬೋದು ಅನ್ನೋ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಅಂತ ಅವ್ರನ್ನ ನಾನು ಕ್ರಾಸ್ ಮಾಡಿದ್ದೀನಿ. ಅಲ್ಲಿ ಯಾಕೆ ಅವ್ರು ಉಳ್ಕೊಂಡ್ಬಿಡ್ತಾರೆ ಮಾರ್ಕೆಟಲ್ಲಿ ಅಂತ ನಾನು ನೋಡಿದ್ದು ಅಂದರೆ, ಅಯ್ಯೋ ನಾನು ಒಂದು 4 ಲಕ್ಷ ಯಾವುದಕ್ಕೂ ಇಟ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ಕಳ್ಕೊಂಬಿಟ್ಟೆ, ಅದನ್ನ ಹೆಂಗಾದ್ರೂ ಗೈನ್ ಮಾಡಿಬಿಡೋಣ ಅನ್ನೋ ಒಂದು ಉದ್ದೇಶ ಈ ಭಯದ ಜೊತೆಲೇ ಹೋಗಿ 1-2 ವರ್ಷ 1.5-2 ವರ್ಷದಲ್ಲಿ ಎಷ್ಟೋ ಜನ ಕಾಣೆಯಾಗ್ಬಿಡ್ತಾರೆ. ಹೌದು. ಅದನ್ನು ಫಾಲೋ ಮಾಡೋರು, ಆ ಭಯ ಆ ಒಂದು ಪ್ರೀಚ್ನ ಫಾಲೋ ಮಾಡೋರಲ್ಲ, ಒಂದು ಹೊಸ್ದಾಗಿ ಬಂದು 1 ತಿಂಗಳು 2 ತಿಂಗಳು ಇಲ್ಲ 3 ತಿಂಗಳು 6 ತಿಂಗಳು ಸ್ವಲ್ಪ ಜನ ಆ 1 ವರ್ಷ 1.5 ವರ್ಷದವರೆಗೂ ಅದನ್ನು ಕೇಳ್ತಾ ಇರ್ತಾರೆ. ಅವ್ರಿಗೆ ಕಂಪ್ಲೀಟಾಗಿ ಒಂದು ಡ್ಯಾಮೇಜ್ ಆಗಬೇಕು. ಅವರು ಲೈಫಲ್ಲಿ ಅವ್ರು ಬೇರೆ ಕಡೆ ಅರ್ನ್ ಮಾಡಿ ತಂದಿದ್ದ ಮನಿ ಸ್ವಲ್ಪ ಡ್ಯಾಮೇಜ್ ಆಗೋರ್ಗೂ ಕಾದು 2 ವರ್ಷಕ್ಕೆಲ್ಲ ಕನ್ಫ್ಯೂಷನ್ ಸಿಕ್ಕಾಬಿಟ್ಟೆ ಹೋಗ್ಬಿಡ್ತಾರೆ. ಯಾಕಂದರೆ ಇವಾಗ ಅವ್ರಿಗೆ ನಾವು ಆನಂದಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಅದನ್ನ ನೋಡೋ ಹೊಸ್ದಾಗಿ ಯಾರೋ ಬಂದಿರೋರು ಅದ್ರದ್ದು ಪ್ರೀತಿ ಜಾಸ್ತಿ ಆಗಿಬಿಟ್ಟಿದ್ರೆ, ಸ್ಟಾಪ್ ಲಾಸು ಈ ಫಿಯರ್ದು ಇದೆಲ್ಲ ಅವ್ರಿಗೆ ಅನ್ಕೊಂಡ್ಬಿಡ್ತಾರೆ. ಅವರೆಲ್ಲ ಸ್ವಲ್ಪ ಡ್ಯಾಮೇಜ್ ಆದಮೇಲೆ ಅರ್ಥ ಆಗುತ್ತೆ. ಈ ವಿಡಿಯೋ ಬಂದು ಅವಾಗ ಗೊತ್ತಾಗುತ್ತೆ. ಕರೆಕ್ಟಾ? ಇನ್ ಕೇಸ್ ಯಾರು 1.5-2 ವರ್ಷದಲ್ಲಿ ಎಲ್ಲ ಅನುಭವಿಸ್ಬಿಟ್ಟು ಆಚೆ ಹೋಗಿರೋರು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಹೌದಲ್ವಾ ನಿಜ ಅಲ್ವಾ ಅಂತ. ಹೌದು, ಕರೆಕ್ಟ್ ಅಲ್ಲ? ಅದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಆ ಥರ ಯಾವುದೇ ಥರದ್ದು ಗ್ಯಾಪು, ಆ ಶಾರ್ಪ್ ಮೂವ್ ಬಂದು ವರ್ಷಕ್ಕೆ 6 ಸತಿ ಆಗುತ್ತೆ ಅಂತ ಹೇಳಿದೆ. ಮತ್ತೆ ಏನು ಕ್ರ್ಯಾಶ್ ಅನ್ನೋದು ಆ್ಯಕ್ಚುಲಿ ಆ ವರ್ಡೇ ರಾಂಗ್ ಸ್ಟಾಕ್ ಮಾರ್ಕೆಟಲ್ಲಿ. ಅದು ಯಾಕೆ ಯೂಸ್ ಮಾಡ್ತಾ ಇದ್ದಾರೋ ಇನ್ನೂ ಹಂಗೆ, ಅದು ಗೊತ್ತಿಲ್ಲ ನನಗೆ. ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂದೆ. ಯಾಕಂದ್ರೆ ಕ್ರ್ಯಾಶ್ ಅನ್ನೋದಲ್ಲ, ಬೇರೆ ಅದು. ಓಕೆ, ಕರೆಕ್ಟಾಗಿ ಯಾರು ಹುಡುಕ್ ನೋಡಿ ಕ್ರ್ಯಾಶ್ಗೆ ಮೀನಿಂಗು, ಆಮೇಲೆ ಮಾರ್ಕೆಟ್ ನೋಡಿ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ಲ? ಬೇರೆ ಏನು ಕೇಳಿದ್ದಾರೆ? ಮೇಯ್ನ್ ಅವ್ರು ಕೇಳಿದ್ದು ಈ ಪಾಯಿಂಟೇ. ಸೊ ಅವರಿಗೆ ಫಿಯರ್, ನನಗೆ ಅನಿಸಿದ್ದು ಬಂದ್ಬಿಟ್ಟು ಆ ಡೇ ಟ್ರೇಡಿಂಗಲ್ಲಿ ಕ್ರ್ಯಾಶ್ ಆಗಿಬಿಡತ್ತಲ್ಲ ಅಂದ್ಬಿಟ್ಟು ಒಂದು ಫಿಯರ್ ಅವ್ರಿಗೆ ಬಂದ್ಬಿಟ್ಟಿದೆ ಟ್ರೇಡ್ ಮಾಡೋವಾಗ. ಆ ಫಿಯರ್ ಬಂದ್ಬಿಟ್ಟು ಅವ್ರಿಗೆ ಯಾವುದೇ ಒಂದು ಟ್ರೇಡ್ ತೊಗೊಂಡ್ರು ಆ ಭಯ ಇದ್ದೇ ಇರುತ್ತೆ. ಸ್ವಲ್ಪ ಒಂದು ಲಾಂಗ್ ಆಗಲಿ ಶಾರ್ಟ್ ಪೊಸಿಷನ್ ಆಗಲಿ ಟ್ರೇಡ್ ತೊಗೊಂಡು ಪ್ರೈಸ್ ಸ್ವಲ್ಪ ಅವ್ರ ಟ್ರೇಡ್ಗೆ ಆಪೋಸಿಟ್ ಹೋಗೋಷ್ಟೊಳಗಡೆ ಒಂಥರ ಪ್ಯಾನಿಕ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಲ್ಲಿ ಸ್ಟಾಪ್ ಲಾಸು ಟಾರ್ಗೆಟು ಅದು ಇದು ಅಂದ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಏನು ಮಾರ್ಕೆಟ್ ನಂಗೆ ಅಷ್ಟಕ್ಕೆ ಮುಗ್ದೋಗಲ್ಲ, ತಿರ್ಗಾ ವಾಪಸ್ ಬರ್ಬೇಕು. ಹೌದು, ಇನ್ ಕೇಸ್ ಬೈ ಮಾಡಿ ಕೆಳಗೆ ಹೋಯ್ತು ವಾಪಸ್ ಬರಬೇಕು, ಇಲ್ಲ ಸೆಲ್ ಮಾಡಿ ಏನಾದ್ರು ಮೇಲುಟೋಯ್ತು ಅಂದರೆ ತಿರ್ಗಾ ವಾಪಸ್ ಬರಬೇಕು. ಬಟ್ ಅದನ್ನ ಕರೆಕ್ಟಾಗಿ ಏನು ಅಂದರೆ ಆ್ಯಕ್ಚುಲ್ ವಿತ್ ಅವೇರ್ನೆಸ್ ಏನು ಸ್ಟಾಕ್ ಮಾರ್ಕೆಟು ಅದರಲ್ಲಿ ನಿಜವಾಗ್ಲೂ ಏನು ಮಾಡಬೇಕು ಅಂತ ತಿಳ್ಕೊಂಬಿಟ್ರೆ ಭಯ ಬರಲ್ಲ. ತಿಳುವಳಿಕೆ ಸ್ವಲ್ಪ ಕಡಿಮೆ ಇಟ್ಟು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧನೇ ಇಲ್ಲದೆ ಇರೋಂಥ ಆಚೆ ಕಡೆ ಇರೋಂಥ ಟೆಕ್ನಾಲಜೀಸು ಇಲ್ಲ ಅದು ಇದು ಏನೇನೋ ಹೇಳ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ. ಕರೆಕ್ಟ್ ಅಲ್ಲ? ನಾವು ಕನ್ನಡಿಲಿ ಸೂರ್ಯನ ನೋಡ್ಬಿಟ್ಟು ಇದೇ ಸೂರ್ಯ ಅಂದಂಗೆ ಆ ಥರ ಒಂದು ಭ್ರಮೆಯಲ್ಲಿ ಹೋದಾಗ ಮಾತ್ರ ಇಂಥ ಒಂದು ಪರಿಸ್ಥಿತಿ ಬರೋದು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ಅವ್ರನ್ನ ಹೊಸ್ದಾಗಿ ಕರ್ಕೊಂಬಂದಿರ್ತಾರಲ್ಲ, ಆ ಕರ್ಕೊಂಬಂದಿರೋರು ಪ್ರೀಚಿಂಗ್ ಇರುತ್ತೆ ಫಸ್ಟ್. ಖಂಡಿತ ಅವರು ಆಫ್ ಆ್ಯಂಡ್ ಆಫ್ ನಾಲೆಜ್ ಇರುತ್ತೆ. ಆಮೇಲೆ ಅವ್ರದ್ದು ಅರ್ಧಂಬರ್ಧ ಆದಮೇಲೆ ಇವ್ರಿಗೆ ಆಗಿ ಸ್ವಂತ ಒಂದು ಅನುಭವ ಸ್ಟಾರ್ಟ್ ಆಗುತ್ತೆ. ಆ ಅನುಭವ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಇರೋರು ಆಲ್ರೆಡಿ ಆ ಒಂದು ಫಿಯರು, ಅದೇನೇನು ಭಯ, ಭಕ್ತಿ ಇಲ್ಲದೆ ಭಯ ಅದು. ಸೊ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಆಗೋರ್ದೇ ಪ್ರೀಚಸ್ಸು. ಆಮೇಲೆ ಅದರಲ್ಲಿ ಟ್ರೈನಿಂಗು ಹಾಳು ಮೂಳು ನಮ್ದೆಲ್ಲ ಮಾಡ್ತಾ ಇರ್ತೀವಲ್ಲ, ಅಂಥವ್ರು ಸ್ವಲ್ಪ ಎಲ್ಲ ಭಯ ಇಟ್ಬಿಡ್ತಾರೆ. ಇನ್ನು ಸ್ಟಾಪ್ ಲಾಸ್ ಹಾಕದೆ ಮಾಡೋದೇ ತಪ್ಪು ಅಂದ್ಬಿಟ್ರೆ ಮಾಡೋದೇ ಡೇ ಟ್ರೇಡಿಂಗು. ನನಗೆ ಗೊತ್ತಿರೋಂಗೆ ಡೇ ಟ್ರೇಡಿಂಗ್ ಬಂದು ಸೂಪರ್. ನೀವು ಯಾವುದು ಅವಶ್ಯಕತೆನೇ ಇಲ್ಲ, ಒಂದೇ ಒಂದು ಗೊತ್ತಿರಬೇಕು. ನೀನು ಬೈ ಮಾಡಿಬಿಟ್ಟು ಮಾರ್ಕೆಟ್ ಎಷ್ಟು ಮೂವ್ ಆಗುತ್ತೋ ಆ ದಿನಕ್ಕೆ ಅಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು ಮನೆಗೆ ಹೋಗಿ ಆರಾಮಾಗಿರೋದು. ತಿರ್ಗಾ ನೆಕ್ಸ್ಟ್ ಡೇ ಬರೋದು, ಮಾರ್ಕೆಟ್ ಡೌನ್ ಬರ್ತಾಯಿತ್ತು, ಸೆಲ್ ಮಾಡಿಬಿಟ್ಟು ತಿರ್ಗಾ ಶಾರ್ಟ್ ಅಂತೀರ, ಗೊತ್ತು ನೀವು ಟ್ರೇಡ್ ಮಾಡ್ತಾಯಿರೋ ಗೊತ್ತಿರುತ್ತೆ. ಸೊ ಶಾರ್ಟ್ ಮಾಡಿಬಿಟ್ಟು ಶಾರ್ಟ್ ಕವರ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೇರೆ ಏನೋ ಕೆಲಸ ನೋಡ್ಕೊಂಡು ಎಂಜಾಯ್ ಮಾಡೋದು.
ಅಷ್ಟೇ ಡೇ ಟ್ರೇಡಿಂಗು. ಹೌದು. ಅವ್ರು ರೈಟ್ ಎಂಟ್ರಿ ಆಗಿದ್ರೆ ಆ ಶಾರ್ಪ್ ಆಗಿ ಮೂವ್ ಆಗುತ್ತೆ ಅನ್ನೋದು ಇದೆಯಲ್ಲ, ಆ ಶಾರ್ಪ್ ಮೂವ್ ಇವ್ರಿಗೆ ಪ್ರಾಫಿಟೇ. ಕರೆಕ್ಟ್. ಶಾರ್ಪ್ ಮೂವಲ್ಲಿ ಏನು ಲಾಸ್ ಆಗುತ್ತೆ ಅಂತ ಏನು ಯಾರು ಹೇಳಿದಾರ? ಇವಾಗ ಒಂದು ಬೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಸರ್, ಹೌದು. ಡೇ ಟ್ರೇಡಿಂಗಲ್ಲಿ ಒಂದು ಜಾಗದಲ್ಲಿ ಬೈ ಮಾಡ್ತೀವಿ, ಒಂದು 100 ರೂಪಾಯಿಗೆ ಬೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಯಾವುದೋ ಒಂದು. ಆ 100 ರೂಪಾಯಿಗೆ ಬೈ ಮಾಡಿ ಅದೊಂದು ಸಿಕ್ ಅಂತ ಶಾರ್ಪ್ ಮೂವ್ ಒಂದು 102 ರೂಪಾಯಿಗೆ ಹೊಟ್ಟೋಯ್ತು ಒಂದೇ ಮೂವಲ್ಲಿ. ಪ್ರಾಫಿಟ್ ಅಲ್ವಾ? ಅದು ಪ್ರಾಫಿಟ್. ಆದ್ರೆ ಅಲ್ಲಿ ಸೆಲ್ ಮಾಡಿದ್ರೇನೆ ಇವ್ರಿಗೆ ಎಡವಟ್ಟು. ಹೌದು, ಕರೆಕ್ಟ್ ಅಲ್ಲ? ಆ ಥರ ನೀವು ಶಾರ್ಪ್ ಮೂವ್ ಡೇ ಟ್ರೇಡಿಂಗಲ್ಲಿ ಆಗುವಂಥ ಕ್ರ್ಯಾಶು ಅಂತ ನೀವು ಅರ್ಥ ಮಾಡ್ಕೊಂಡಿರೋದು ಅಂದರೆ ಅದು ಬಂದು ಶಾರ್ಪ್ ಮೂವ್ ಎಲ್ಲೋ ಒಂದು ಕಡೆ ಮೂವ್ ಆಗುತ್ತೆ, ಬಲ್ಕ್ ಬೈಯರ್ಸಿಂದ ಮೂವ್ ಆಗುತ್ತೆ, ಬ್ಯಾಸ್ಕೆಟ್ ಬೈಯರ್ಸಿಂದ ಮೂವ್ ಆಗುತ್ತೆ ಅಂತ ಏನೇನೋ ಅದಕ್ಕೆ ಸಿಕ್ಕಾಪಟ್ಟೆ ಹೇಳ್ಬೋದು. ಬಟ್ ಅದು ಬಂದು ನಿಮಗೆ ಪ್ರಾಫಿಟೇ. ಅದನ್ನು ಯಾಕೆ ಫಿಯರ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಜೀವನನೇ ಲಾಸ್ ಆಗಿಬಿಡುತ್ತೆ, ಬರೀ ಮನಿ ಎಲ್ಲ ಮಾರ್ಕೆಟಲ್ಲಲ್ಲ. ಕರೆಕ್ಟ್? ಕರೆಕ್ಟ್, ಹೌದು. ನೀವೇನು ಹೇಳ್ತೀರಾ? ಇಲ್ಲ, ನಿಜಾನೇ. ಮೇಯ್ನ್ ಅವರು ಟ್ರೇಡ್ ತೊಗೊಂಡಿದ್ದಾರೆ, ಕರೆಕ್ಟ್ ಟ್ರೇಡ್ ನೀವು ಹೇಳ್ದಂಗೆ ರೈಟ್ ಎಂಟ್ರಿ ಕರೆಕ್ಟಾಗಿ ಮಾಡಿದರೆ ಶಾರ್ಪ್ ಮೂವ್ ಆಗಲಿ ಏನೇ ಆಗಲಿ ಅದೆಲ್ಲ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದು. ಸೊ ಟ್ರೇಡ್ ಎಂಟ್ರಿ ಮಾಡೋದೇ ಆಗಲಿ ಅದೇ ಆಪೋಸಿಟಲ್ಲಿ ಇದ್ದಾಗ ಎನಿ ಮೂಮೆಂಟ್ ಆದ್ರೂ ಕ್ರ್ಯಾಶು ಅದು ಇದು ಅಂತ ಎಲ್ಲನೂ ಬರುತ್ತೆ ತಲೆಗೆ. ಅವ್ರ ಪ್ರಕಾರ ಯಾವುದು ಏನದು ಮಾರ್ಕೆಟ್ ಕ್ರ್ಯಾಶ್ ಅಂತ ಡೇ ಟ್ರೇಡಿಂಗಲ್ಲಿ ಏನಾದ್ರು ಕೇಳ್ಕೊಂಡ್ರ? ಅಂದರೆ ಮಾರ್ಕೆಟ್ ಕ್ರ್ಯಾಶ್ ಅನ್ನೋವಾಗ ಅವರು ಯಾವುದ್ರ ಬೇಸ್ಡ್ ಟ್ರೇಡ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ಗೆ ಹೇಳ್ತೀನಿ. ಇವಾಗ ಸುಮಾರು ಜನ ಇವತ್ತಿನ ದಿವಸ ಚಾರ್ಟ್ಸು ಇಂಥದ್ದೆಲ್ಲ ನೋಡ್ಕೊಂಡು ಟ್ರೇಡ್ ಮಾಡ್ತಾರೆ. ಅದರಲ್ಲಿ ಒಬ್ಬರು ನೀವು ಮೊದಲೇ ಹೇಳ್ದಂಗೆ ಟಿಕ್ ಚಾರ್ಟ್ ನೋಡಿ ಮಾಡೋರಿದ್ದಾರೆ, 5 ಮಿನಿಟ್ ನೋಡಿ ಮಾಡೋರಿದ್ದಾರೆ, ಒಬ್ಬರು 30 ಮಿನಿಟ್ ನೋಡಿ ಮಾಡೋರಿದ್ದಾರೆ, ಈ ಥರ ಇರ್ತಾರೆ. ಇವಾಗ ಟ್ರೇಡ್ ಮಾಡೋವಾಗ ಯಾರೋ ಒಬ್ಬರು 30 ಮಿನಿಟ್ ಚಾರ್ಟ್ ಇಟ್ಕೊಂಡು ಒಂದು ಎಂಟ್ರಿ ತೊಗೊಂಡಿರ್ತಾರೆ. ತೊಗೊಂಡ್ಮೇಲೆ ಅದು ಆಗೋ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಏನು ಮಾಡಿರ್ತಾರೆ, ಅವರು 5 ಮಿನಿಟ್ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅಥವಾ ಯಾರೋ 1 ಮಿನಿಟ್ ಚಾರ್ಟ್ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅದರಲ್ಲಿ ಮಾರ್ಕೆಟ್ ನೋಡಲ್ವಾ? ಮಾರ್ಕೆಟ್ ಮೂವ್ಮೆಂಟೇ ಇದು, ಅದು ರಿಫ್ಲೆಕ್ಷನ್ನೇ. ಒಂದು ಕಡೆ ಟರ್ಮಿನಲ್ ಇರುತ್ತೆ, ಇನ್ನೊಂದು ಕಡೆ ಇದು ಇರುತ್ತೆ. ಮಾರ್ಕೆಟ್ ನೋಡಿದ್ರೆ ಡೈರೆಕ್ಟಾಗಿ ಎಲ್ಲ ಮಾರ್ಕೆಟ್ ಎಲ್ಲ ಹೇಳ್ತಾರಲ್ಲ. ಅಲ್ಲಿ ಇವಾಗ ಸಣ್ಣ ಮೂಮೆಂಟ್ ಆಗೋದು ಕೂಡ ನಾವೊಂದು 1 ಮಿನಿಟ್ ಚಾರ್ಟಲ್ಲಿ ನೋಡ್ಬಿಟ್ರೆ ಅದು ದೊಡ್ಡ ಮೂಮೆಂಟ್ ಥರ ಕಾಣಿಸುತ್ತೆ. ಅದು ಅದೇ ಹೇಳಿದ್ದು. ಹೌದು, ಅದು ಒಂಥರ ಡ್ರಾಯಿಂಗ್. ಹೌದು. ಸೊ ಈ ಥರ ಒಂದು ಕನ್ಫ್ಯೂಷನ್ಸು ಇದೆ ಅನ್ನೋದು ನನಗೆ ಅರ್ಥ ಆಗಿದ್ದು ಡಿಸ್ಕಷನಲ್ಲಿ. ಕನ್ಫ್ಯೂಷನ್ ಅಂತ ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಇದೇ ಇದೊಂದು ಸೋರ್ಸ್ ಆಫ್ ಕನ್ಫ್ಯೂಷನ್ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಕೇಳುವಾಗ ನನ್ಗೆ ಅರ್ಥ ಆಯ್ತು, ಓಕೆ ಅವರು ಇದನ್ನ ನೋಡಿ ಅದು ನೋಡುವಾಗ ಆಬ್ವಿಯಸ್ಲಿ ಅದು ದೊಡ್ಡ ಮೂಮೆಂಟ್ ತರ ಕಾಣಿಸುತ್ತೆ, ಅದನ್ನ ಅವ್ರು ಕ್ರ್ಯಾಶ್ ಅನ್ಕೊಂಡ್ಬಿಟ್ಟು ಒಂದು ಫಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಅವ್ರು ಚಾರ್ಟ್ ಯೂಸ್ ಮಾಡ್ತಾರೆ ಅಂದ್ರೂ ಆ ಟೈಮ್ ಫ್ರೇಮ್ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲೇ ಒಂದು ಅಟ್ಲೀಸ್ಟ್ ಇಯರ್ಸ್ ಹೋದಾಗ ಅವಾಗ ಅರ್ಥ ಆಗುತ್ತೆ. ಕರೆಕ್ಟ್. 1 ವರ್ಷನೋ 2 ವರ್ಷನೋ 3 ವರ್ಷನೋ ಹೋದ್ಮೇಲೆ ಇರೋ ಬರೋದೆಲ್ಲ ಕಳ್ಕೊಂಡ್ಮೇಲೆ ಬೇಡಪ್ಪ ಇದು ಚೇಂಜ್ ಅಂತ ಮಾಡ್ಕೋಬಹುದು. ಇಲ್ಲ ಇನ್ ಕೇಸ್ ಅದರಲ್ಲೇ ಗೈನೇ ಮಾಡ್ಬಿಟ್ರೆ ಅಂದ್ರೆ ಇದೇ ಇರ್ಲಪ್ಪ ಅಂತ ಕಂಟಿನ್ಯೂ ಮಾಡ್ಕೊ, ಏನಾದ್ರು ಮಾಡ್ಕೋಬಹುದು. ಬಟ್ ಅವಾಗವಾಗ ಡೈಲಿ ಒಂದು ಮಾಡೋದು ಡೇ ಟ್ರೇಡಿಂಗ್ ಸರ್. ಡೇ ಟ್ರೇಡಿಂಗ್ ಅಲ್ಲಿ ಯಾವ ಚಾರ್ಟ್ ಏನಕ್ಕೆ ಸರ್ ಬೇಕು? ಅದು ಕರೆಕ್ಟಾಗಿ ನೀವು ಹೇಳಿ. ನಿಮ್ಮ ಮಾರ್ಕೆಟ್ ನಾಳೆ ಹಿಂಗೆ ಮೂವ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಕರೆಕ್ಟಾ? ಕರೆಕ್ಟ್. ನಂಬರ್ 1 ಅಪ್ ಮಾರ್ಕೆಟ್, ಡೌನ. ಅಪ್ ಮಾರ್ಕೆಟ್ ಅಂದರೆ 3 ಕಾಲ್ವರೆಗೂ ಅಪ್ಪೇ ಹೋಗ್ತಾ ಇದ್ರೆ 3 ಕಾಲ್ಗೆ ಎಕ್ಸಿಟ್ ಬರೋದಷ್ಟೇ. ಡೌನ್ ಮಾರ್ಕೆಟ್ ಅಂದರೆ ನೀವು ಯಾವಾಗ ಎಂಟ್ರಿ ಆಗ್ತೀರಾ, ಬೆಳಗ್ಗೆ ಮಾರ್ಕೆಟ್ ಓಪನ್ ಆದಮೇಲೆ, ಇಲ್ಲ ಅರ್ಧ ಗಂಟೆ ಆದಮೇಲೆ, ಇಲ್ಲ 10 ನಿಮಿಷ ಆದಮೇಲೆ, ಇಲ್ಲ 5 ನಿಮಿಷ ಆದಮೇಲೆ ಓಪನ್ ಆದಮೇಲೆ ಕೆಳಗೆ ಬರ್ತಾ ಇದ್ದಂಗೆ ಫುಲ್ ಕೆಳಗೆ ಬರ್ತಾ ಇದೆ, ಎಲ್ಲೂ ಮೇಲೆ ವಾಪಸ್ ಹೋಗ್ತಾ ಇಲ್ಲ ಅನ್ನೋವಾಗ 3 ಕಾಲ್ಗೆ ಮತ್ತೆ ಎಕ್ಸಿಟ್ ಆಗಿ ವಾಪಸ್ ಬರೋದಷ್ಟೇ. ಅದು ನಿಜಾನೇ. ಆದರೆ 2 ಕ್ಲಾರಿಟಿ ಗೊತ್ತಿರಬೇಕು. ಆದರೆ ಅದರಲ್ಲಿ ಅಪ್ ಆ್ಯಂಡ್ ಡೌನು ಒಂದು ಮಾರ್ಕೆಟ್ ಬರುತ್ತೆ. ಅಲ್ಲಿ ಏನು ಬೈ ಮಾಡಿದ್ರೆ ಸರಿ, ಓಕೆ, ಅಪ್ ಎಂಡ್ ಆಗುವಾಗ ಎಕ್ಸಿಟ್ ಆಗಿ ಬರೋದು. ಡೌನ್ ಸೆಲ್ ಮಾಡಿದ್ರೆ ಅದು ಎಂಡ್ ಆ ಡೇ ಒಳಗಡೆ ಏನು ಡೌನ್ಸ್ ಎಂಡ್ ಆಗುವಾಗ ಎಕ್ಸಿಟ್ ಆಗಿ ಬರೋದು. ತಿರ್ಗಾ ಅಪ್ ಆ್ಯಂಡ್ ಡೌನ್ಗೆಲ್ಲ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಟ್ರೇಡ್ ಮಾಡಿದ್ರೆ ಬಂದ ಬೇರೆ ಜೀವನ ನೋಡ್ದ ಅಂತ ಬಂದರೆ ಕರೆಕ್ಟ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಇದ್ರ ಜೊತೆ ಇನ್ನೊಂದಿದೆ ಸೈಡ್ ವೇಸ್ ಅಂತ. ಹೌದು, ಕರೆಕ್ಟ್ ಅಲ್ಲ? ಆ ಸೈಡ್ ವೇಸಲ್ಲಿ ಗೊತ್ತಿರಬೇಕು. ಎಲ್ಲ ಊರೆಲ್ಲ ಏನು ಹೇಳುತ್ತೆ, ಎಲ್ಲ ಸೈಡ್ ವೇಸ್ ಎಲ್ಲ ಇತ್ತು, ಅದ್ರ ಮೇಲೆ ಸಿಕ್ಕಾಪಟ್ಟೆ ಪ್ಯಾಸಸ್ ಮಾಡ್ತಾರೆ. ಕರೆಕ್ಟಾ? ಆದರೆ ಸೈಡ್ ವೇಸ್ ಮೊದಲೇ ಗೊತ್ತಿರಬೇಕು ಡೇ ಟ್ರೇಡರ್ಗೆ, ತುಂಬ ಇಂಪಾರ್ಟೆಂಟಾಗಿ. ಯಾಕೆ ನಿನ್ನೆ ಒಂದು
ಯಾವುದೋ ಒಂದು 100ಗೆ 10 ಪಾಯಿಂಟ್ಸ್ ಬಂದುಬಿಟ್ಟಿರುತ್ತೆ. ಇವತ್ತು ಶಾರ್ಟಲ್ಲಿ 100ಗೆ ಒಂದು 10 ಪಾಯಿಂಟ್ಸ್ ಬಂದುಬಿಟ್ಟಿರುತ್ತೆ. ಪಾಸಿಟಿವ್ ಆಗಿರಲಿ, ಒಳ್ಳೆಯದೇ ಆಗಲಿ, ಕರೆಕ್ಟಾ? ಸೊ ಸೈಡ್ವೇಸ್ ಬಂದಾಗ 100ಗೆ 10 ಪಾಯಿಂಟ್ಸ್ ಬರಲ್ಲ. 100 ಅಂದರೆ 100 ಪ್ರೈಸ್, ಕರೆಕ್ಟಾ? 10% ಅದನ್ನು ತುಂಬ ಜಾಸ್ತಿ ಹೇಳ್ತಾ ಇದ್ದೀನಿ. 10 ಪಾಯಿಂಟ್ಸ್ ಅಂದರೆ ಹಾಂ. ಸೊ ಈ ಸೈಡ್ವೇಸ್ ಬಂದಾಗ 100ಗೆ 10 ಪೈಸೆ ಬಂತಪ್ಪ. 10 ಪಾಯಿಂಟ್ಸ್ ಬರಲಿ ಅಂತ ಕಾದರೆ ಅಲ್ಲೂ ಒಂದು ಚಾನ್ಸ್ ಇದೆ. ನಾನು ಬೈ ಮಾಡಿದ್ರೆ 10 ಪೈಸೆ ಕಾಣಿಸಲ್ಲ ಕಣ್ಣಿಗೆ, ಕೆಳಗಡೆ ಬಂದಂಗೆ ಕಾಣುತ್ತೆ. ಯಾಕಂದ್ರೆ 10 ಪೈಸೆನೇ ಒಂದು ಮೂವ್, ತಿರ್ಗಾ ಒಂದು 10 ಅಲ್ಲಿಂದ 20 ಪೈಸೆ ಒಂದು ಮೂವ್, ಹಂಗೂ ಆಗುತ್ತೆ. ಬೇಡ, ನಿಮ್ಗೆ 10 ರೂಪೀಸ್ ಎಫೆಕ್ಟ್ ಆಗಿರುವಾಗ 1 ರೂಪಿ ಮೂವ್ ಆದರೂ ನಿಮ್ಗೆ ಮೂವ್ ಆಗೋದಂಗೆ ಕಾಣಲ್ಲ, ಕರೆಕ್ಟೇ ಕಾಣಲ್ಲ. ತಿರ್ಗಾ ಅಲ್ಲಿಂದ ವಾಪಸ್ ಬಂದುಬಿಡುತ್ತೆ ನೀವು ಎಕ್ಸಿಟ್ ಆಗೋಕ್ಕೆ ಮುಂಚೆನೇ. ವಾಪಸ್ ಬಂದುಬಿಟ್ಟು ಅಯ್ಯೋ ಅಲ್ಲಿಂದ ಎಕ್ಸಿಟ್ ಆಗಿಬಿಡ್ತೀರಿ, ಯಾವುದೋ ಸ್ಟಾಪ್ ಲಾಸ್ ಅದು ಏನೇನೋ ಯೂಸ್ ಮಾಡ್ತಿರಲ್ಲ, ಅದೆಲ್ಲ ಆಗಿ ಎಕ್ಸಿಟ್ ಆದರೆ ಬಂದುಬಿಡುತ್ತಲ್ಲೇ ನೀವು ಎರಡೂ ಕಳ್ಕೊಂಡಂಗೆ ಆಗೋಯ್ತು. ನೀವು ಎಂಟ್ರಿಯಿಂದನೂ ನಿಮ್ಗೇನು ಬರಬೇಕೋ ಅದು ಮಿಸ್ ಮಾಡ್ಕೊಂಡಂಗೆ ಆಯಿತು. ತಿರ್ಗಾ ವಾಪಸ್ ಬಂತಲ್ಲ ಅದೂ ಆ ಡೇಲೇ ಆಗಿರೋದು, ಅದೂ ಆ ಡೈಲೇ ಆಗಿರೋದು, ಕರೆಕ್ಟಾ? ಆ ಡೇಲಿ ನೀವು 2 ಪಾಯಿಂಟ್ನ ಮಿಸ್ ಮಾಡಿ ಇನ್ನೊಂದು ಟ್ರೇಡ್ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಬಂದಿರೋದು. 2 ಪಾಯಿಂಟ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಹೌದು, ಕರೆಕ್ಟಾ? ಇಲ್ಲ ಅಷ್ಟು ನಾನು ಇನ್ನೊಂದು 2 ವರ್ಷ ಬಿಟ್ಟು 2ನೇ ಪಾಯಿಂಟ್ ನೋಡ್ಕೊಳ್ತೀನಿ. 1 ಪಾಯಿಂಟಲ್ಲಿ ಫಸ್ಟ್ ಇರಲಿ ಅಂದರೆ 1 ಪಾಯಿಂಟ್ಗೆ ಸೈಡ್ವೇಸು ಸ್ಮಾಲ್ ಮೂವ್ ಆಗಿ ವಾಪಸ್ ಬರೋದು ಸೈಡ್ವೇಸಲ್ಲಿ. ಎಂಟ್ರಿ ಆದಾಗ ಸ್ಮಾಲ್ ಮೂವ್ ಆಗುತ್ತೆ, ನಿಮಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬಂದು ಆ ಪಾಯಿಂಟ್ಸ್ ಬಂದು ನಿಮ್ಗೆ ದೊಡ್ಡದಾಗಿ ಕಾಣಲ್ಲ. ಸುಮ್ಮನೆ ಇಡ್ತೀರ, ಹೋಲ್ಡ್ ಮಾಡ್ತೀರ, ಆವಾಗ ವಾಪಸ್ ಬರುತ್ತೆ. ಅದಕ್ಕೆ ಆ ಸ್ಟಾಪ್ ಲಾಸ್ ಹಾಕಿದ್ರು ಆಗ ಏನು ಹಾಕಿಲ್ಲರು ಎಲ್ಲ ವೇಸ್ಟೇ, ಕರೆಕ್ಟಾ? ಸರಿ, ನೀವೇನು ಹೇಳ್ತೀರ? ಕರೆಕ್ಟೇ. ಈ 3 ಪಾಯಿಂಟೇ ಮೇಜರ್, ಹೌದು, ಕರೆಕ್ಟಾ? ಈ 3 ಪಾಯಿಂಟ್ ಬಿಟ್ಟರೆ ಬೇರೆ ಏನಿದೆ? ಕರೆಕ್ಟ್. ಮೈನ್ ಈ ಕ್ಲಾರಿಟಿ ಇರಬೇಕು. ನೀವು ಹೇಳ್ದಂಗೆ ಮಾರ್ಕೆಟ್ ಅಪ್ಪ ಇಲ್ಲ ಡೌನ್ ಇದೆಯಾ ಅಥವಾ ಸೈಡ್ ವೇಸಲ್ಲಿದೆ, ಅದಕ್ಕೆ ತಕ್ಕಂಗೆ ಇವರು ಅವ್ರ ಟ್ರೇಡಿಂಗ್ನ ಅಡ್ಯಾಪ್ಟ್ ಮಾಡ್ಕೋಬೇಕು. ಅದು ಮೈನ್ ಪಾಯಿಂಟೇ. ಹೌದು. ಇದು ಬಿಟ್ಟು ಇನ್ನೊಂದು ಪಾಯಿಂಟ್ ಏನಪ್ಪ, ಇನ್ನೊಂದರಲ್ಲಿ ವೇರಿಯೇಷನ್ ಕಾಣುತ್ತೆ. ಮೈಂಡ್ ಅಲ್ಲ, ಕಣ್ಣಲ್ಲಿ ನೋಡಿದ ತಕ್ಷಣ ಮೈಂಡ್ ಅಲ್ಲಿ ಪಾಯಿಂಟ್ಸ್ ಬರೀ ಇದರಲ್ಲೇ ಇರುತ್ತೆ, ಏನು ಮಾರ್ಕೆಟ್ ಪ್ರೈಸಲ್ಲೇ ಇರುತ್ತೆ. ಇನ್ನೊಂದು ಇದೆ, ಮಾರ್ಕೆಟ್ ಪ್ರೈಸಲ್ಲೇ ಇರಬಾರ್ದು ಜೊತೆಯಲ್ಲಿ. ಏನು ಫಾರ್ ಎಕ್ಸಾಂಪಲ್ ನೀವು ಒಂದು 2 ಡಿಜಿಟ್ ಪ್ರೈಸ್ ಇರೋವಂಥ ಸ್ಟಾಕ್, ಯಾವುದೋ ಒಂದು ಸ್ಟಾಕ್ ಟ್ರೇಡ್ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ. ಅದರಲ್ಲಿ ಮೂವ್ ಆಗೋದು ಒಂದು ಫಾರ್ ಎಕ್ಸಾಂಪಲ್ ಒಂದು 14 ರೂಪಾಯಿ ಇಟ್ಕೊಳ್ಳಿ. ಅದ್ರ 1% ಮೂವ್ ಆದರೆ ಎಷ್ಟು? 14 ಅಲ್ಲ, 14 ₹1 40 ಪೈಸೆ ಇಲ್ಲ, 10% ಆಗೋಯ್ತು. ಅಯ್ಯೋ 14 ಪೈಸೆ. 14 ಪೈಸೆ ಅಂದರೆ ಅದು 14 ಪೈಸೆ ಬರಲ್ಲ, 15 ಪೈಸೆ ಬರುತ್ತೆ. 15 ಪೈಸೆ ಬರುತ್ತೆ. 15 ಪೈಸೆ ನೋಡಿರ್ತೀರ, 1% ಅದು. ಹೌದು. ಅದೇ 3 ಡಿಜಿಟ್ 3 ಡಿಜಿಟ್ ಸ್ಟಾಕು ಒಂದು ಅಪ್ರಾಕ್ಸಿಮೇಟ್ಲಿ 800 ಆ ರೇಂಜಲ್ಲಿ ಇಟ್ಕೊಳ್ಳಿ ಎಕ್ಸಾಂಪಲ್. ಸರಿ, ಅದು 1% ಮೂವ್ ಆದರೆ ಎಷ್ಟು? ಅದರಲ್ಲಿ 1% ಅಂದರೆ 8 ರೂಪಾಯಿ ಮೂವ್ಮೆಂಟ್ ಆಗೋಯ್ತು. ಇಲ್ಲಿ ಬಂದು ಎಷ್ಟು? 14 ಪೈಸೆ, 15 ಪೈಸೆ. ಯಾಕಂದರೆ ಟಿಕ್ ಬಂದು 5 ಪೈಸೆ ಇರುತ್ತೆ. ಹೌದು, ಕರೆಕ್ಟಾ? ಹೌದು. ಇದರಲ್ಲಿ ಬಂದು ಟಿಕ್ ಇದರಲ್ಲೂ 5 ಪೈಸೆನೇ ಇರುತ್ತೆ. ಹೌದು, ನಾರ್ಮಲಿ 800 ಅಂತ ಇಟ್ಕೊಳ್ಳಿ. ಕರೆಕ್ಟ್. ಒಂದು ಟಿಕ್ಕು 5 ಪೈಸೆ. ಟಿಕ್ ಅಂದರೆ ಗೊತ್ತಲ್ಲ, ಒಂದೊಂದು ಟ್ರೇಡ್ಗೆ ಎಂಟ್ರಿಗೂ 5 ಪೈಸೆಯಲ್ಲಿ ವೇರಿಯೇಷನ್ ಮಿನಿಮಮ್ ಮೂವ್ಮೆಂಟ್. ಸೊ ಇಲ್ಲಿ ಬಂದು ನಿಮಗೆ 8 ರೂಪೀಸ್ ಆಯಿತು. ಅಲ್ಲಿ 15 ಪೈಸೆ ಆಯಿತು. 14 ಪೈಸೆನೇ, 14 ಪೈಸೆ 1 ಪೈಸೆ ಟಿಕ್ ಇಲ್ಲ, ಕರೆಕ್ಟ್. ಆ ರೀಸನ್ 15 ಪೈಸೆಗೆ ಹೋಗುತ್ತೆ. ಇಲ್ಲಿ 8 ರೂಪೀಸ್ ಬಂತು. ಹೌದು. ಇಲ್ಲೇ ಎಷ್ಟು? ಅಲ್ಲಿ ಪೈಸೆ, ಇಲ್ಲಿ ರುಪೀಸ್. ಹೌದು, ಕರೆಕ್ಟಾ? ಹೌದು. ಇಲ್ಲಿ ಬಿಟ್ಟು ನೆಕ್ಸ್ಟು 5 ಡಿಜಿಟ್ಗೆ ಹೋಗಿ. 5 ಡಿಜಿಟಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 20,000 ಹೋಗಿ, ಯಾವುದೋ ಇಂಡೆಕ್ಸ್ ಎಲ್ಲ ಇದೆಯಲ್ಲ, 20,000. ಹೌದು. ಸೊ ಅದು ಬಂದು ಒಂದು 1% ಅಂದರೆ ಎಷ್ಟು? 1% ಅಂದರೆ 200 ಪಾಯಿಂಟ್ ಆಗೋಯ್ತು. ಕರೆಕ್ಟ್ ಅಲ್ಲ? 210 ಪಾಯಿಂಟ್ ಆಗೋಯ್ತು. ಅದೇ ಇನ್ನೊಂದು ಇಂಡೆಕ್ಸ್ ಇದೆಯಲ್ಲ, 48,000. ಹೌದು, 48,000 ಇದೆ. ಆ 48,000 1% ಅಂದರೆ ಎಷ್ಟಾಯಿತು? ಅದು 480 ರೂಪಾಯಿ. 480 ರೂಪಾಯಿ ಆಯಿತು. ಅದೇ ಜೊತೆಲಿ ಕಮೋಡಿಟಿಲಿ ಒಂದು ಬೆಳ್ಳಿ ಇದೆಯಲ್ಲ, ಸಿಲ್ವರ್. ಹೌದು, ಅದು 1% ಅಂದರೆ ಎಷ್ಟಾಯಿತು? ಅದು ಎಷ್ಟಿದೆ ಇವಾಗ? ಈಗ ಕರೆಂಟ್ ಇರೋದು ಒಂದು 74,000 ಅರೌಂಡಲ್ಲಿ ಇದೆ, ಕರೆಕ್ಟಾ? ಅದು ಬಂದು 1% ಹೋದ್ರೆ ಎಷ್ಟಾಯಿತು? 750 ಪಾಯಿಂಟ್ ಆಗಬೇಕು. ಸಿಂಪಲ್ ನೋಡಿ, 15 ಪೈಸೆಯಿಂದ 750 ಪೈಸೆವರೆಗೂ 1% ವೇರಿಯೇಷನ್ಗೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಹೌದು.
ಕರೆಕ್ಟಾ? ಕರೆಕ್ಟ್. ಆ ಪ್ರೈಸ್ ವೇರಿಯೇಷನ್ನು ನಾವು ಯಾವ ಜಂಪ್ ಆಗ್ತೀವಲ್ಲ ಅವಾಗವಾಗ ಈ ಸ್ಟಾಕು ಆ ಸ್ಟಾಕು ಆ ಸ್ಟಾಕು ಮಲ್ಟಿಪಲ್ ಸ್ಟಾಕು ಮಲ್ಟಿಬ್ಯಾಗರ್ ಸ್ಟಾಕ್ ಅದೆಲ್ಲ ಜಂಪ್ ಆಗೋದು ಏನಾಗುತ್ತೆ, ನಿನ್ನ ಮೈಂಡ್ ಕರೆಕ್ಟಾಗಿ ಅಲ್ಲಿ ಅಡ್ಜಸ್ಟ್ ಆಗಿರಬೇಕು. ಆ ಒಂದು 14 ರೂಪಾಯಿ 2 ಡಿಜಿಟ್ದು ಪ್ರೈಸ್ ಹೇಳಿದಲ್ಲ, ಯೂಜ್ ಇನ್ವೆಸ್ಟ್ಮೆಂಟು ಇರುತ್ತೆ, ಬಿಗ್ ಇನ್ವೆಸ್ಟ್ಮೆಂಟು ಇರುತ್ತೆ, ಸಣ್ಣ ಮೂವಲ್ಲಿ ದೊಡ್ಡ ಮನಿ ವ್ಯಾಲಾಟಿಲಿಟಿ ಇರುತ್ತೆ. ಲಾಟ್ ಸೈಜ್ ದೊಡ್ಡದಿರತ್ತ, ಲಾಟ್ ಸೈಜ್ ದೊಡ್ಡದು, ಮನಿ ವ್ಯಾಲಾಟಿಲಿಟಿ ಜಾಸ್ತಿ ಇರುತ್ತೆ. ನೀವು ಮಾರ್ಕೆಟ್ ಪ್ರೈಸ್ ವ್ಯಾಲಾಟಿಲಿಟಿ ನೋಡೋದಕ್ಕಿಂತ ನಿಮ್ಮ ಮನಿ ವ್ಯಾಲಾಟಿಲಿಟಿನ ನೀವು ಏನಾದ್ರು ನೋಡೋಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರಿ ಅಂದರೆ ಈ ಪ್ರಾಬ್ಲಮ್ ಬರಲ್ಲ. ಅವಾಗ ಏನಾಗುತ್ತೆ, ನೀವು ಇಲ್ಲಿ 15 ಪೈಸೆ, ಇಲ್ಲಿ 8 ರೂಪಾಯಿ, 1%ಗೆ ನಾನು ಮಾತಾಡ್ತಿರೋದು. ಹೇಗೆ 1% ಅಂತ ಯೂಸ್ ಮಾಡೋದೇನಕ್ಕೆ ಅಂದರೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಇಲ್ಲಿ 15 ಪೈಸೆ, ಇಲ್ಲಿ 8 ರೂಪಾಯಿ. ದೊಡ್ಡದಾಗಿ ಕಾಣುತ್ತೆ 8 ರೂಪಾಯಿ, ಚಿಕ್ಕದಾಗಿ ಕಾಣುತ್ತಾ? ದೊಡ್ಡದಾಗಿ ಕಾಣುತ್ತೆ. ದೊಡ್ಡದಂದ್ರೆ ಯೂಜ್ ಬೆಟ್ಟದಷ್ಟು ಕಾಣುತ್ತೆ. ಆ 8 ರೂಪಾಯಿಗೆ ಇನ್ನೊಂದು ಹೇಳಿದ್ರಲ್ಲ 200 ರೂಪಾಯಿ. ಹೌದು. 15 ಪೈಸೆಗೆ 8 ರೂಪಾಯಿಗೆ 200 ರೂಪಾಯಿ ಎಷ್ಟು ವೇರಿಯೇಷನ್ನು? ಹ್ಯೂಜ್ ವೇರಿಯೇಷನ್. ಮತ್ತೆ 400 ರೂಪಾಯಿ, 400, 500 ರೂಪಾಯಿ ಅದು ವೇರಿಯೇಷನ್ನು. ಮತ್ತೆ ಇನ್ನೊಂದು 750 ರೂಪಾಯಿ. ಈ ವೇರಿಯೇಷನ್ ಇದೆಯಲ್ಲ, ಈ ವೇರಿಯೇಷನಲ್ಲಿ ಮೈಂಡಲ್ಲಿ ಪಕ್ಕ ಪರ್ಫೆಕ್ಟಾಗಿ ಏನು ಡಿಸಿಷನ್ ತಗೊಂಡಿಲ್ವೋ, ಡಿಸೈಡ್ ಮಾಡಿಲ್ವೋ, ಇದು ಮನಿ ವೇರಿಯೇಷನ್ ಅಪ್ಪ. ಮಾರ್ಕೆಟ್ ಪ್ರೈಸಲ್ಲಿ ನನ್ನ ಜೀವನಕ್ಕೆ ಮಾರ್ಕೆಟಿಂದ ಆಗುವಂಥ ಮನಿ ವ್ಯಾಲಾಟಿಲಿಟಿ, ಇಟ್ ಇಸ್ ನಾಟ್ ಎ ಮಾರ್ಕೆಟ್ ವ್ಯಾಲಾಟಿಲಿಟಿ ಅನ್ನೋ ಒಂದು ಸಣ್ಣ ಅವೇರ್ನೆಸ್ಸು ಜೊತೇಲಿ ಇದ್ಬಿಟ್ರೆ ಟ್ರೇಡ್ ಮಾಡುವಾಗ ಮಾರ್ಕೆಟಲ್ಲಿ ನಿಮಗೆ ಈಸಿಯಾಗಿ ಆ ಭಯ ಅನ್ನೋದು ಆಚೆ ಹೋಗ್ಬಿಡುತ್ತೆ. ನೀವು ಏನು ಮಾಡ್ತಾ ಇದೆಯೋ ಸಡನ್ನಾಗಿ ಮೈಂಡ್ ಅಡ್ಜಸ್ಟ್ ಆಗಿಲ್ಲ, ಆ ಸ್ಟಾಕ್ ಹೋಗ್ಬಾರ್ದು. ಕರೆಕ್ಟ್. ಪ್ರೈಸ್ ವೇರಿಯೇಷನ್ನು ನೀವು ಒಂದು ಅಪ್ರಾಕ್ಸಿಮೇಟ್ಲಿ ಲಾಟ್ ಸೈಜ್ ಕರೆಕ್ಟ್ ಇಟ್ಕೊ, ಸೇಮ್ ಆಲ್ರೆಡಿ ಈಕ್ವಲ್ ಇರೋದು, ಆಮೇಲೆ ಡಿಜಿಟ್ಸ್ ಈಕ್ವಲ್ ಇರೋದನ್ನು ಇಂಥದನ್ನೇ ಮಾಡ್ಕೊಂಡು ಹೋದಾಗ ಅಷ್ಟು ನಿಮ್ಗೆ ವೇರಿಯೇಷನ್ ಬರಲ್ಲ. ಎಲ್ಲದರಲ್ಲೂ ಲಾಟ್ ಸೈಜ್ ಸೇಮ್ ಇರಲ್ಲ, ಇನ್ವೆಸ್ಟ್ಮೆಂಟ್ ಮಾರ್ಜಿನ್ ಸೇಮ್ ಇರಲ್ಲ. ಕರೆಕ್ಟ್. ಒಂದೊಂದಕ್ಕೂ ಬೇರೆ ಬೇರೆ ಇರುತ್ತೆ. ಮಾರ್ಜಿನ್ ವೇರಿ ಆಗುತ್ತೆ, ಮಾರ್ಕೆಟಲ್ಲಿ ಟಿಕ್ ವೇರಿ ಆಗುತ್ತೆ. ನೋಡಿ ಅವಾಗಲೇ ಬೆಳ್ಳಿದು ಹೇಳಿದ್ರೆ 1 ರೂಪಾಯಿ ಟಿಕ್. ಕರೆಕ್ಟ್. ಇಲ್ಲಿ 15 ಪೈಸಕ್ಕೆ ಇಲ್ಲಿ 1 ರೂಪಾಯಿ, 5 ಪೈಸೆ ಅದು. 5 ಪೈಸೆ ಇಲ್ಲ, 1% ಅಂದರೆ 15 ಪೈಸೆ ಅಲ್ಲ. ಇಲ್ಲಿ 1 ರೂಪಾಯಿ ಟಿಕ್ ಇಲ್ಲಿಗೆ ಹೋಯ್ತು. ಇಲ್ಲಿ 1 ರೂಪಾಯಿ ಮೂವ್ ಅಷ್ಟಲ್ಲ, ಅಲ್ಲ 15 ಪೈಸೆ ನೋಡಿ 1%ಗಿಲ್ಲ ಎಷ್ಟು ಪರ್ಸೆಂಟ್ ಬಾ. ಸೊ ಆ ಥರ ಫೈನಲಿ ಏನಪ್ಪ ಅಂದರೆ ಅಪ್ ಮಾರ್ಕೆಟ್ ಗೊತ್ತಿರಬೇಕು, ಡೌನ್ ಮಾರ್ಕೆಟ್ ಗೊತ್ತಿರಬೇಕು, ಸೈಡ್ ವೇಸ್ ಗೊತ್ತಿರಬೇಕು. ಡೇ ಟ್ರೇಡಿಂಗ್ ನೀವು ಮಾಡೋದ್ರಲ್ಲಿ ನಾನು ತಪ್ಪಂತ ಹೇಳೋದೇ ಇಲ್ಲ. ಯಾಕೆ ಅಂದರೆ ಡೇ ಟ್ರೇಡಿಂಗ್ ಸಿಕ್ಕಾಪಟ್ಟೆ ಬುದ್ಧಿವಂತರು ಮಾಡೋದು. ಹೌದು. ಓಕೆ. ಏನಕ್ಕೆ ಅಂದರೆ ತಲೆನೋವೇ ಇಲ್ಲಲ್ಲ. ಇದು ಯಾವುದೋ ಕಂಪ್ನಿ ಮುಚ್ಚೋಯ್ತು, ಇದು ಯಾವುದೋ ಕಂಪ್ನಿ ಏನೋ ಸ್ಕ್ಯಾಮ್ ಮಾಡ್ತು, ಇನ್ನೊಂದೇನೋ ನ್ಯೂಸ್ ಬಂತು, ಇನ್ನೊಂದೇನೋ ಹಾರ್ಕೊಂಡೋಯ್ತು, ಇನ್ನೊಂದೇನೋ ಉರುಳ್ಕೊಂಡೋಯ್ತು. ಇದು ಯಾವುದಕ್ಕೂ ತಲೆನೋವೇ ಇಲ್ಲ. ಡೇ ಟ್ರೇಡಿಂಗ್ ತಲೆ ಇಲ್ಲ. ಮಾರ್ಕೆಟ್ ಓಪನ್ ಆಗೋವಾಗಲೇ ಎಲ್ಲ ತಕ್ಕ ಭರತನಾಟ್ಯ ಆಗೋಗ್ಬಿಟ್ಟಿರುತ್ತೆ. ಆದಮೇಲೆ ನೀವು ಹೋಗ್ತೀರಾ, ಎಲ್ಲ ನೀಟಾಗಿ ಸರ್ಫೇಸ್ ಇರುತ್ತೆ, ಎಂಟ್ರಿ ಆಗ್ತೀರಾ. ನಿಮ್ಗೆ ಗೊತ್ತಿರೋದು ಮೂರೇ ಗೊತ್ತಿರಬೇಕು, ಅಪ್ಪ ಡೌನ ಸೈಡ್ ವೇಸ. ಈ 3 ಗೊತ್ತಿದ್ರೆ ಸಾಕು. ಡೇ ಟ್ರೇಡಿಂಗ್ ನಾವು ಹೋಗಿ ಯಾಕ್ರೀ ಫಿಯರ್ ತಗೊಳ್ತೀರಾ? ಡೇ ಟ್ರೇಡಿಂಗಲ್ಲಿ ಯಾವುದೇ ಥರದ ಭಯ ಪಡೋಂಗಿಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ಅಲ್ಲ, ನೀವು ಹೇಳಿದ ಪಾಯಿಂಟ್ ತುಂಬ ನಿಜ. ಯಾಕಂದರೆ ಇವತ್ತಿನ ದಿವಸ ಸುಮಾರು ಜನ ಟ್ರೇಡ್ ಮಾಡೋರು ಇವತ್ತು ಯಾವ ಸ್ಟಾಕ್ ಮಾಡಲಿ, ನಾಳೆ ಯಾವ ಸ್ಟಾಕ್ ಮಾಡಲಿ, ಇವತ್ತು ಯಾವುದು ಮೂವ್ಮೆಂಟ್ ಆಗುತ್ತೆ, ಡೈಲಿ ಒಂದು 4-5 ಸ್ಟಾಕ್ ಟ್ರೇಡ್ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿಯಲ್ಲೇ ಬರ್ತಾರೆ. ಸೊ ಅಲ್ಲಿ ಬರೋವಾಗ ಈ ಒಂದು ಮೇಯ್ನ್ ಅವೇರ್ನೆಸ್ಸೇ ಇದ್ದಿರಲ್ಲ. ಇದೇ ಮೇಜರ್. ಹೌದೌದು. 2 ಡಿಜಿಟ್ ಇರೋ ನಂಬರ್ ಸ್ಟಾಕ್ನ ಟ್ರೇಡ್ ಮಾಡ್ತಾ ಅಭ್ಯಾಸ ಆಗಿರೋರು ಸಡನ್ನಾಗಿ 5 ಡಿಜಿಟ್ ನಂಬರ್ ಸ್ಟಾಕಿಗೆ ಬಂದ್ಬಿಟ್ರು ಅವ್ರಿಗೆ ಇಲ್ಲಿ ಆ ಟಿಕ್ಕು ಪ್ರೈಸ್ ವೇರಿಯೇಷನ್ ಇವ್ರನ್ನ ಭಯಪಡಿಸ್ಬಿಟ್ಟು. ಹೌದೌದು. ಯಾವುದೋ ಬೇರೆ ಭಾಷೆ ಗೊತ್ತಿಲ್ಲದೆ ಇರೋ ದೇಶಕ್ಕೆ ಹೋಗಿ ಕಂಡೀಷನ್ ಆಗ್ಬಿಟ್ಟು ಅದೇ ಆಯಿತು. ಕರೆಕ್ಟ್. ಸೊ ಆ ಥರ ಯಾವುದೇ ಥರದ್ದು ಭಯ ಬಂದು ನಮ್ಮ ವಿವೇಕಾನಂದರು ಹೇಳಿದೆ, ಫಿಯರ್ ಇಸ್ ಡೆತ್. ಭಯ ನಮ್ಮನ್ನು ಕೊನೆಗಾಣಿಸುತ್ತೆ, ಹುಷಾರು. ಭಯ ಯಾಕೆ ಬೇಕು? ಭಯಕ್ಕೆ ಬರೀ ಕೊನೆಗಾಣಿಸಿದ್ರೆ ಪರವಾಗಿಲ್ಲ, ಏಕ್ದಮ್ ಎತ್ಕೊಂಡೋಗಿ ಬಾಡಿ ದೇಹದಲ್ಲಿರೋಂಥ ಆರ್ಗನ್ಸ್ ಎಲ್ಲ ಹಾಳು ಮಾಡಿ ಆಮೇಲೆ ಸಾಯಿಸುತ್ತೆ. ಸೊ ಈ 3ರದ್ದು ಕ್ಲಾರಿಟಿ ಇಟ್ಕೊಂಡ್ಬಿಡಿ, ಭಯನೇ ಬರಲ್ಲ. ಏನು ಹೇಳ್ತೀರಾ ಆನಂದ್? ಇನ್ನು ಏನಾದ್ರು ನಿಮ್ಮ ಕ್ಲಾರಿಟಿ? ಯಾಕಂದರೆ ನಿಮ್ಮದು ನೋಡಿದೆ, ಇದು ಏನು ಕಮೆಂಟ್ಸಲ್ಲಿ ಒಂದೇನು ಹಾಕಿದ್ದೀರಾ, ಆಮೇಲೆ ಇವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀರಾ, ಕರೆಕ್ಟ್ ಅಲ್ಲ? ಸೊ ನಿಮ್ಗೆ ಏನಾದ್ರು ಬೇರೆ ಇನ್ನೂ ಸ್ಪೆಸಿಫಿಕ್ಕಾಗಿ ಕ್ಲಾರಿಟಿ ಬೇಕು ಅಂದರೆ ಹೇಳಿ. ಖಂಡಿತ. ಇಲ್ಲ, ಈ ಪಾಯಿಂಟಿಗೆ ಬಂದ್ಬಿಟ್ಟು ನೀವು ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಟ್ರಿ. ಐ ಆಮ್ ಶ್ಯೂರ್ ಅವ್ರ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೂ ಅವ್ರು ಏನು ಒಂದು ಮೈಂಡಲ್ಲಿ ಇಟ್ಕೊಂಡು ಕೇಳಿದ್ರು ಅದಕ್ಕಿಂತ ಎಲ್ಲೆಲ್ಲ ಇದು
ಫಿಯರ್ ಅಂತ ಅವ್ರಿಗೆ ಹೇಳೋದು ಒಂದು ಜಾಗದಲ್ಲಿ ಎಲ್ಲೋ ಫಿಯರ್ ಆಗಿರುತ್ತೆ ಅವ್ರಿಗೆ, ಬಟ್ ಬೇರೆ ಎಲ್ಲೆಲ್ಲ ಫಿಯರ್ ಅನ್ನೋದು ಬಂದ್ಬಿಡುತ್ತೆ ಅನ್ನೋದು ನೀವು ಕ್ಲಾರಿಟಿ ಕೊಟ್ಟರೆ. ಕರೆ ಇವಾಗ ಅವ್ರ ಕಮೆಂಟಲ್ಲಿ ಕೇಳಿದ್ರಲ್ಲ ಅಂದ್ಬಿಟ್ಟು ಯಾವುದೋ ಥಿಯರಿ ಇಲ್ಲ, ನೀವು ಸ್ಟಾಪ್ ಲಾಸ್ ಹಾಕಿ ಮ್ಯಾನೇಜ್ ಮಾಡ್ಕೋಬೇಕು, ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ರೆ ಅದರಲ್ಲಿ ಅರ್ಥ ಇಲ್ಲ ಅಂತ ಸ್ವಲ್ಪ ವೆಲ್ ಸೆಟ್. ಸೊ ನಮಸ್ಕಾರ. ಮತ್ತು ಇನ್ನು ಯಾರಾದರೂ ಡೇ ಟ್ರೇಡಿಂಗಲ್ಲಿ ಧೈರ್ಯ ತುಂಬ್ಕೊಳ್ಬೇಕು ಅಂದರೆ ಆರಾಮಾಗಿ ತುಂಬ್ಕೊಳ್ಳಿ, ಹೇಳಿದ್ದನ್ನು ಇಟ್ಕೊಂಡು. ಭಯ ಎಲ್ಲ ತುಂಬ್ಕೊಂಬೇಡಿ, ಭಯ ಬಂದು ಸಾಯಿಸ್ಬಿಡುತ್ತೆ ನಮ್ಮನ್ನು. ಸೊ ಇದು ಬಂದು ಟ್ರೇಡರ್ಗೆ, ಭಯ ಪಡಿಸೋರಿಗೆಲ್ಲ. ಭಯ ಪಡಿಸೋರು ಯಾರಾದ್ರು ಇದ್ದರೆ ಇದೇ ಥರ ಬನ್ನಿ ನನ್ನ ಹತ್ರ ಭಯಪಡಿಸಿ, ಪಾಪ ಎಲ್ಲರಿಗೂ ಯಾಕೆ ಭಯಪಡಿಸಿ ಹಾಳು ಮಾಡ್ತೀರಾ, ನಮ್ಮ ದೇಶದವ್ರು ಅಲ್ವಾ, ನಮ್ಮವರೇ ಅಲ್ವಾ ಅಂತ ಆನಂದ್ಗೆ ಮತ್ತೆ ನಮಸ್ಕಾರ ಮಾಡಿಬಿಟ್ಟು, ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು.